ಏತ ನೀರು ಅಂದರೆ ಅದು ಹೇಗಿತ್ತು ಸಿಸ್ಟಮ್ ಎಲ್ಲ? ಹಾಗೆ ಆ ಬಂಡೆಗಳನ್ನು ತೆಗಿಲಿಕ್ಕೆ ಮ್ಯಾನ್ಯಲ್ ಅಂದರೆ ಮನುಷ್ಯರಿಂದ ಸಾಧ್ಯ ಇಲ್ಲ. ಬಕೆಟಿಗೆ ಹಿಟಾಚಿ ಲೋಡ್ ಮಾಡಿ ಕೊಟ್ಟ ಮಣ್ಣನ್ನು ಕ್ರೇನು ಮೇಲೆ ಎತ್ತಿ ಹಾಕ್ತದೆ. ಹಾಗೆ ಒಂದು 25 ವರ್ಷ ಆಯ್ತು ಇದರ ಹೂಳು ತೆಗೆದು. ಹಿಟಾಚಿಗೂ ಸ್ವಲ್ಪ ಕಷ್ಟ ಆಯಿತು. ನೋಡುವಾಗ ಒಂದು 8 ಫೀಟ್ನಷ್ಟು ಹೂಳು ತುಂಬಿತ್ತು. ಮಾತಿರಲಿ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್. ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಹಿಂದಿನ ಕಾಲದಲ್ಲಿ ಎಲ್ಲ ಜನರ ಸಹಾಯದಿಂದ ಕೆರೆಯ ಕೆಸರನ್ನು, ಕೆರೆಯ ಹೂಳನ್ನು ತೆಗಿತಾ ಇದ್ದಂಥದ್ದು. ಆದರೆ ಈಗ ಕಾಲ ಬದಲಾಗಿದೆ, ಜನರು ಕೂಡ ಸಿಗುವುದಿಲ್ಲ. ಸುಲಭದ ವಿಧಾನ ಅಂದರೆ ಕ್ರೇನಿನ ಮುಖಾಂತರ ಕೆರೆಯ ಹೂಳನ್ನು ತೆಗೆಯುವಂಥ ಪದ್ಧತಿ ಉಂಟು ಈಗ. ಸೊ ಹಾಗೆಯೇ ನನ್ನ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಕೆರೆಯ ಹೂಳು ತೆಗಿಲಿಕ್ಕೆ ಕ್ರೇನ್ ಮತ್ತು ಹಿಟಾಚಿ ಬಂದಿದೆ. ಸೊ ವ್ಯವಸ್ಥೆ ಹೇಗೆ, ಯಾವ ಥರ ಎಲ್ಲ ಹೂಳು ತೆಗೆಯುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರುವ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲ ನೋಡಿರ್ಬೋದು. ನಿಮ್ಮ ಪ್ರೀತಿಯ ಮಾಣಿಕ್ಯ ಮಿತ್ರ ಚಾನಲಲ್ಲಿ ಕೂಡ ಒಂದು ಸರ್ತಿ ನೋಡಿಕೊಂಡು ಬರುವ ಸ್ನೇಹಿತರೆ. ಬನ್ನಿ, ಕೆಸರೆಲ್ಲ ಹೋಗಿ ಒಳ್ಳೆ ನೀರು ಸಿಗಲಿ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಒಂದು ರಾಧಾಕೃಷ್ಣ ಅಂತ, ಕರ್ನಾಜೆ. ಸರ್, ಈಗ ಕೆರೆಯ ಕೆಸರು ತೆಗಿತಾ ಇದ್ದೀರಿ. ಹೌದು. ಈ ಎಷ್ಟು ವರ್ಷ ಮೊದಲು ಕೆಸರು ತೆಗೆದದ್ದು? ಕೆಸರು ಅಂತಲ್ಲ, ಇದು ನನ್ನ ಅಪ್ಪ ಮಾಡಿದ ಕೆರೆ. ಅಂದರೆ ಸಾಮಾನ್ಯ ಒಂದು 60 ವರ್ಷದಿಂದಲೂ ಮೇಲೆ ಆಗಿರ್ಬೋದು. ಈ ಕೆರೆಯಲ್ಲಿ ಮೊದಲು ಏತ ನೀರಾವರಿ ಮಾಡ್ತಾ ಇದ್ದರು ಅಪ್ಪ ಇರುವಾಗ. ಆಮೇಲೆ ಒಂದು ಸಣ್ಣ ಪಂಪು, ವಿಲಿಯರ್ಸ್ ಪಂಪು ತಂದು ಅದನ್ನು ಇಟ್ಟುಕೊಂಡು ಅದರಿಂದ ನೀರು ತೆಗೀತಾ ಇದ್ದರು. ಆಮೇಲೆ ನಮಗೆಲ್ಲ ಪಾಲಾದ ಮೇಲೆ ನಮ್ಮ ಜಮೀನಿಗೆ ನೀರಿಗೆ ಬೇಕಾಗಿ ಸ್ವಲ್ಪ ಇದನ್ನು ಆಳ ಮಾಡುವಂಥ ಮೊದಲು ಒಂದು 25 ವರ್ಷಕ್ಕೆ ಮೊದಲು ಒಂದು ಹಿಟಾಚಿಯನ್ನು ತಂದು ಅದನ್ನು ಮಧ್ಯದಲ್ಲಿ ಒಂದು ಗಂಡಿಯಾಗಿ ಮಾಡಿ ಅದರಲ್ಲಿ ನೀರು ತೆಗೀತಾ ಇದ್ದೆ. ಆಮೇಲೆ ಈಗ ಅದರಲ್ಲಿ ಹೂಳು ತುಂಬಿ ನೀರು ಕಮ್ಮಿ ಆಯಿತು, ಹೂಳು ಜಾಸ್ತಿ ಆಯಿತು. ಹಾಗೆ ಈ ವರ್ಷ ಅದನ್ನೊಂದು ರಿಪೇರಿ ಮಾಡುವಂತ ಹೊರಟದ್ದು. ಅಷ್ಟಾಗುವ ಅದರಲ್ಲಿ ಬಂಡೆ ಕಲ್ಲುಗಳೆಲ್ಲ ಉಂಟು ಅಂತ ಮೊದಲೇ ಗೊತ್ತಾಗಿತ್ತು ನನಗೆ. ಹಾಗೆ ಆ ಬಂಡೆಗಳನ್ನು ತೆಗಿಲಿಕ್ಕೆ ಮ್ಯಾನ್ಯಲ್ ಅಂದರೆ ಮನುಷ್ಯರಿಂದ ಸಾಧ್ಯ ಇಲ್ಲ. ಕಾರ್ಮಿಕರ ಕೊರತೆಯಿಂದಲೂ ಕಷ್ಟವೇ. ಮತ್ತು ದೊಡ್ಡ ದೊಡ್ಡ ಬಂಡೆಗಳು, ಈ ರೀತಿಯ ಬಂಡೆಗಳೆಲ್ಲ ಇಲ್ಲಿ ಬಿದ್ದಿದ್ದಾರೆ ನೋಡಿ. ಆ ರೀತಿಯ ಬಂಡೆಗಳನ್ನು ತೆಗೆಯುವುದು ಮನುಷ್ಯರಿಂದ ಸಾಧ್ಯ ಇಲ್ಲ ಅಂಥೇಳಿ ಹಿಟಾಚಿಯನ್ನು ತಂದು ಅದರಲ್ಲಿ ಈಗ ಕೆಲಸ ಮಾಡಿ ಸ್ವಲ್ಪ ಆಳ ಮಾಡುವುದಂತ ಯೋಚನೆಯಲ್ಲಿ ಇದ್ದೇನೆ. ಈ ಬಂಡೆಗಳನ್ನು ಅಥವಾ ಈ ಮಣ್ಣನ್ನು ಮೇಲೆ ಸಾಗಿಸಲಿಕ್ಕೆ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಕ್ರೇನು ಕೂಡ ಬೇಕಾಯಿತು. ಹಿಟಾಚಿ ಮಾತ್ರ ಸಾಕಾಗುವುದಿಲ್ಲ. ಕ್ರೇನಿನಲ್ಲಿ ಬಕೆಟನ್ನಿಟ್ಟು ಆ ಬಕೆಟಿಗೆ ಹಿಟಾಚಿ ಲೋಡ್ ಮಾಡಿ ಕೊಟ್ಟ ಮಣ್ಣನ್ನು ಕ್ರೇನು ಮೇಲೆ ಎತ್ತಿ ಹಾಕ್ತದೆ. ಇನ್ನು ಅಲ್ಲಿಂದ ಮುಂದಕ್ಕೆ ಆ ಮಣ್ಣನ್ನು ಇನ್ನು ಲಾರಿಯ ಟಿಪ್ಪರ್ಗಳಲ್ಲಿ ಹಾಕಿ ಕಳಿಸಬೇಕಷ್ಟೇ. ಅಂದರೆ ಅದು ಈಗ ಆಗೋದಿಲ್ಲ. ಅದು ನೀರಿನ ಹೊಸ ಎಲ್ಲ ಜಾಸ್ತಿ ಇದ್ದ ಕಾರಣ ಆ ಮಣ್ಣು ಟಿಪ್ಪರ್ನಿಂದ ಬಿಡುವುದಿಲ್ಲ ಖಾಲಿ ಮಾಡುವಾಗ. ಆವಾಗ ಅಂದರೆ ಅದು ಸ್ವಲ್ಪ ದಿನ ಕಳಿಬೇಕು, ಒಣಗಬೇಕು ಆ ಮಣ್ಣು. ಆ ನಂತರ ಅದನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕಷ್ಟೇ. ಹಾಗೆ ಒಂದು 25 ವರ್ಷ ಆಯ್ತು ಇದರ ಹೂಳು ತೆಗೆದು. 25 ಜಾಸ್ತಿ ಆಯಿತು. ಈಗ ಹೂಳು ತುಂಬ ಇತ್ತು. ಫಸ್ಟಿಗೆ ಹಿಟಾಚಿಗೂ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಕಲ್ಲು ಕೂಡ ಇತ್ತು, ಹೂಳು ಇದ್ದ ಕಾರಣ ಅದಕ್ಕೆ ಕೈ ನೆಲಕ್ಕೆ ತಾಗ್ತಾ ಇರಲಿಲ್ಲ. ಮತ್ತು ಏನೆಲ್ಲ ಮಾಡಿ ಸ್ವಲ್ಪ ತೆಗೆದು ಸ್ವಲ್ಪ ಒಂದು ಅರ್ಧ ತೆಗೆದಾಯ್ತು. ಈಗ ಇನ್ನು ಫಿನಿಶಿಂಗ್ ಕೆಲಸ ನಾಳೆಗೆ ಬಾಕಿ ಉಂಟು. ಈಗ 2 ದಿವಸ ಆಯಿತು ಇವತ್ತಿಗೆ. ಇನ್ನೊಂದು ದಿವಸದಾಗ ಹೇಗೂ ಬೇಕಾಗ್ತದೆ. ಒಂದು 5-6 ಫೀಟು ಹೊಂಡನೆ ಉಂಟು, ಕೆಸರು ಹೊಂಡನೆ ಉಂಟು. ಹೌದು. ಈಗ ನಿನ್ನೆ ಒಂದು ಆಳ ನೋಡುವಾಗ ಒಂದು 8 ಫೀಟ್ನಷ್ಟು ಹೂಳು ತುಂಬಿತ್ತು. ಹೌದು, ಅಂದಾಜು.
ಅಷ್ಟನ್ನೆಲ್ಲ ತೆಗೆದು ಮತ್ತು ಒಂದು ಕೆರೆಯ ರೂಪಕ್ಕೆ ತಂದು ಇವತ್ತು ನಿಲ್ಲಿಸಿದ್ದಾರೆ. ಇನ್ನು ನಾಳೆಗೆ ಫಿನಿಶಿಂಗ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ನಾಳೆ ಆಗ್ಬೋದು ಅಂತ ನನ್ನ ಒಂದು ನಿರೀಕ್ಷೆ. ನೀವು ಮೊದಲು ಹೇಳಿದ್ರಿ ಏತ ನೀರಿನ ಪದ್ಧತಿ ಅಂತ. ಹೌದು. ಏತ ನೀರು ಅಂದರೆ ಅದು ಹೇಗಿತ್ತು ಸಿಸ್ಟಮ್ ಎಲ್ಲ? ಅದು ಇಷ್ಟು ಆಳಕ್ಕೆ ಇಲ್ಲಾಯಿತು, ಅಂದರೆ ಈ ಕೆರೆ ಇಷ್ಟು ಆಳ ಇಲ್ಲಾಯಿತು, ಸ್ವಲ್ಪ ಮೇಲಕ್ಕೆ ಇತ್ತು. ಇಲ್ಲಿ 2 ಗೂಟ ಹೊಡೆದು ಅದರಿಂದ ಅದಕ್ಕೆ ಒಂದು ಅಡ್ಡ ಕೊಟ್ಟು ಆ ಅಡ್ಡದಿಂದ ವಾಪಸ್ ತೋಟಕ್ಕೆ 2 ಬಡಿಗೆ ಇಟ್ಟು ಅದರ ಮುಖಾಂತರ ಒಂದು ಡಬ್ಬಿ ಅಂತಲೇ ಹೇಳ್ಬೋದು. ಡಬ್ಬಿ ಅಲ್ಲ, ಮೊದಲಿನಲ್ಲೆಲ್ಲ ಈ ಬೈನೆ ಮರದ ಒಂದು ಬಾಕ್ಸ್, ಅದೆಂತ ಹೆಸರು ಅದಕ್ಕೆ, ಬಾಕ್ಸ್ ಟೈಪ್ ಇರ್ತದೆ. ಬಾಕ್ಸ್ ಅಲ್ಲ, ಒಂದು ಅರ್ಧ ಕೊಯ್ದ ಚೆಂಡಿನ ರೀತಿಯಲ್ಲಿ ಅದರಲ್ಲಿ ನೀರನ್ನು ಮುಳುಗಿಸಿ ಆ ಕಡೆಯಿಂದ ಇಬ್ಬರು ನೇತಾಡೋದು. ಆ ನೇತಾಡುವಾಗ ಇದು ಇಲ್ಲಿಂದ ಲಿಫ್ಟ್ ಮುಖಾಂತರ ಹೋದಾಗೆ ಈ ಪಾತ್ರೆಯಲ್ಲಿ ನೀರು ತುಂಬಿ ಅದು ಆಚೆಗೆ ಮಗುಚೋದು. ಹಾಗೆ ಆ ರೀತಿಯಲ್ಲಿ ಇತ್ತು. ಅದು ಸ್ವಲ್ಪ ಕಷ್ಟ, ಅದಕ್ಕೆ ಹೇಗಾದರೂ ಒಂದು 3 ಜನ ಬೇಕೇ ಬೇಕು ನೀರು ತೆಗಿಲಿಕ್ಕೆ. ಇವಾಗ ಅದೆಲ್ಲ ಇಲ್ಲ. ಆಮೇಲೆ ಪಂಪು ತಂದರು, ಪಂಪಿನಿಂದ ತೆಗಿತಾ ಇದ್ದೆವು. ಈಗ ಕರೆಂಟ್ ಪಂಪು ಒಂದು ಬಂದು ಈಗ ಅದರಲ್ಲಿ ತೆಗಿತಾ ಇದ್ದೇವೆ. ಈಗ ಏತ ನೀರಿನ ಪದ್ಧತಿ ಅದಕ್ಕೆ ಮರದ ಸಿಸ್ಟಮ್ ಮಾಡ್ತೇವಲ್ಲ, ಹೌದು. ಅದೆಷ್ಟು ವರ್ಷ ಬಾಳಿಕೆ ಬರ್ತದೆ? ಅದು ಒಂದು ಸಾಮಾನ್ಯ ಬರ್ಬೋದಾ? ಅದರಲ್ಲಿ ನೀರು ತುಂಬುವಂಥ ಕುತ್ತಿ ಅಂತ ಹೇಳ್ತಾರೆ ಅದಕ್ಕೆ. ಬೈನೆ ಮರದ ಕುತ್ತಿ, ಬೈನೆ ಅಲ್ಲ, ತಾಳಿ ಮರದ ಕುತ್ತಿ. ಅದು ನೀರು ತುಂಬಲಿಕ್ಕೆ ಅದನ್ನು ಸ್ವಲ್ಪ ಜೋಪಾನವಾಗಿ ಇಟ್ಟುಕೊಳ್ಬೇಕಾಗ್ತದೆ. ಮಳೆಗಾಲದಲ್ಲೆಲ್ಲ ಸ್ವಲ್ಪ ಮನೆಯಲ್ಲಿ ಒಳಗೆ ಕೊಂಡೋಗಿಟ್ಟು ಸ್ವಲ್ಪ ರಕ್ಷಣೆ ಮಾಡಿಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಬಾಳಿಕೆ ಬರ್ತಿತ್ತು. ಏನಿದ್ರು ಒಂದು 10-15 ವರ್ಷದಲ್ಲಿ ಅದು ಹೇಗಾದರೂ ಹೋಗ್ತದೆ. ಅಷ್ಟೇ ಬರ್ಬೋದು, ಅಷ್ಟೇ ಬರ್ತದೆ. ಅದೇ ಮತ್ತೆ ಈಗಿನ ಈ ವ್ಯವಸ್ಥೆಯಲ್ಲಿ ಕ್ರೇನ್, ಹಿಟಾಚಿ ಎಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಈಗ ತಂತ್ರಜ್ಞಾನ ಎಲ್ಲ ಮುಂದುವರೆದಿದೆ. ಮತ್ತೆ ಈಗ ಉಂಟಲ್ಲ ಎಲ್ಲ ಸೌಕರ್ಯಗಳು ಉಂಟು. ಯಾಕಂದ್ರೆ ಇಂಥ ದೊಡ್ಡ ಬಂಡೆಕಲ್ಲನ್ನು ಕೂಡ ಮನುಷ್ಯರಿಂದ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲದಿದ್ರೆ ಮತ್ತೆ ಅದನ್ನು ಒಡೆದು ತೆಗೆದು ಚಿಕ್ಕ ಪೀಸ್ ಮಾಡಿ ಮತ್ತು ತೆಗಿಲಿಕ್ಕೆ ಮನುಷ್ಯರಿಂದ ಸಾಧ್ಯ ಇಲ್ಲ. ಅಂತೂ ಮಿಷನ್ಗಳು ಬೇಕೇ ಬೇಕು. ಈಗಂದ್ರೆ 2 ದಿನದಲ್ಲಿ ಇಷ್ಟು ಕೆಲಸ ಆಯ್ತು. ಹಿಂದಿನ ಕಾಲದಲ್ಲಿ ಎಲ್ಲ ಇಷ್ಟು ಕೆಲಸ ಆಗ್ಬೇಕಾದ್ರೆ ಎಷ್ಟು ದಿನ ಬೇಕು? ಆವಾಗ ಆಳುಗಳು ಸಿಗ್ತಾ ಇದ್ರು, ತುಂಬಾ ದಿವಸ ಸಮಯ ಆಗ್ತಾ ಇರ್ತಿತ್ತು. ಹೌದು. ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ಚಿಕ್ಕದಿರುವಾಗ ಆಗಿದೆ ಏನೋ ಗೊತ್ತಿಲ್ಲ. ಆದ್ರೂ ತುಂಬಾ ಸಮಯ ಆಗ್ತಿರ್ಬಹುದಿತ್ತು. ತಂತ್ರಜ್ಞಾನ ಮುಂದುವರೆದ ಹಾಗೇನೆ ಕೆಲಸ ನಮಗೆ ಸ್ವಲ್ಪ ಆರಾಮಾಗ್ತದೆ ಅಷ್ಟೇ. ಆರಾಮಾಗ್ತದೆ. ದುಡ್ಡೊಂದು ಕೊಟ್ಟು ಬಿಟ್ರೆ ಆಯ್ತು. ಮತ್ತೆ ಎಲ್ಲ ಈ ಮೆಷಿನ್ಗಳಲ್ಲೇ ನಡೀತದೆ. ಕೆರೆಯ ಕೆಸರು ತೆಗೆಯುವುದರಿಂದ ಮೈನ್ ಆಗಿ ಎಂತ ಲಾಭ ಇದರಲ್ಲಿ? ಕೆಸರು ತೆಗೆಯುವುದರಿಂದ 2 ಲಾಭ ಉಂಟು. ಒಂದು, ನೀರು ಕ್ಲೀನ್ ಆಗಿ ಸಿಗ್ತದೆ. ಇನ್ನೊಂದು, ಹೂಳು ತುಂಬಿದ್ರೆ ಈ ಬರುವ ಹೊರತೆಗಳೆಲ್ಲ ಅದರ ಬಾಯಿ ಎಲ್ಲ ಬಂದಾಗಿರ್ತದೆ. ಈ ಕೆಸರನ್ನು ತೆಗೆದ ಕೂಡಲೇ ಅದು ಸ್ವಲ್ಪ ಓಪನ್ ಆಗ್ತದೆ. ಆವಾಗ ನೀರು ಬರುವಂತ ಚಾನ್ಸಸ್ ಜಾಸ್ತಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಅನಂತರ ನೀರು ತುಂಬುವ ವ್ಯವಸ್ಥೆ ಕೂಡ ದೊಡ್ಡದಾಗ್ತದೆ. ನೀರು ತುಂಬುವ ಪಾತ್ರೆ ಕೂಡ ದೊಡ್ಡದಾಗ್ತದೆ. ಹೌದು. ಅಷ್ಟಾಗುವ ನೀರು ಜಾಸ್ತಿ ಹಿಡಿತದೆ ಅಲ್ಲಿ. ಕೆಸರು ಹೋದ ನಂತರ ಕ್ಲೀನ್ ಆಗ್ತದೆ. ಸಾಮಾನ್ಯ ಒಂದು ಎಷ್ಟು ವರ್ಷಕ್ಕೊಮ್ಮೆ ಹೂಳು ತೆಗೆದ್ರೆ ಒಳ್ಳೇದು? ಮೊದಲನೇ ಕಾಲದಲ್ಲಿ ತೆಗಿತಾ ಇದ್ರು. ಅಂದ್ರೆ ಆವಾಗ ಜನ ಕೂಡ ಸಿಗ್ತಾ ಇತ್ತು. ಈಗ ಜನ ಸಿಕ್ಕುವುದಿಲ್ಲ ಎಂಬ ಉದ್ದೇಶದಿಂದ ಯಾರೂ ತೆಗಿಲಿಕ್ಕೆ ಹೋಗುದಿಲ್ಲ. ಮತ್ತೆ ಈಗೆಲ್ಲ ಬೋರಿನ ಮೊರೆ ಹೋದ ಕಾರಣ ಈಗ ಎಲ್ಲ ಕೆರೆಗೆ ದುಡ್ಡು ಹಾಕೋದು ಕಡಿಮೆ ಮಾಡಿದ್ದಾರೆ. ಹೌದು. ಮತ್ತೆ ಅದರ ಕೆಲಸ ಎಲ್ಲ ತುಂಬಾ ಖರ್ಚು ಅಂತ ಕಾಣ್ತದೆ. ಈಗ ನಿಮ್ಮಲ್ಲಿ ಒಂದು ಬೋರ್ ಉಂಟು, ಒಂದು ಕೆರೆ ಉಂಟು. ಹೌದು. ಕಂಪೇರ್ ಮಾಡಿದ್ರೆ ಯಾವುದು ಬಾಳಿಕೆ ಜಾಸ್ತಿ ಅಂತ ಹೇಳ್ಬೋದು? ಇದು ಪರ್ಮನೆಂಟ್. ಕೆರೆಯ ನೀರುಗಳು ಪರ್ಮನೆಂಟ್. ಬೋರಿಂದ ಯಾವಾಗ ಕೈ ಕೊಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಬಂದದ್ದು ಬರುವ ವರ್ಷವೇ ಇಲ್ಲದೆ ಇರಲಿಕ್ಕೂ ಸಾಕು, ಅಥವಾ ನಿಂತು ಹೋಗ್ಲಿಕ್ಕೂ ಸಾಕು. ಮತ್ತು ವಾಪಸ್ ಮುಂದಿನ ನೀರಿನ ಯೋಚನೆ ಬೇರೆಯೇ ಮಾಡಬೇಕಷ್ಟೇ. ಇದಾದರೆ ಈಗ ಈ 60 ವರ್ಷದಿಂದ ನೀರು ಇದೆ. ಏನೂ ಇಲ್ಲ ಅಂದರೂ ಒಂದು ಕುಡಿಯುವ ನೀರಾದರೂ ತಗೊಳ್ಬೋದು. ಭೂಮಿ ಒಳಗಡೆಯಿಂದ ಎಲ್ಲಿಯಾದರೂ ನೀರಿನ ಸೆಳೆ ಇದ್ರೆ ಬರ್ತದೆ ಖಂಡಿತ ಕನೆಕ್ಟ್ ಆಗಿ. ಧನ್ಯವಾದಗಳು ಸರ್, ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಿ ಕೆರೆಯ ಬಗ್ಗೆ.
ಒಂದು ಆಮೆ ಸಿಕ್ಕಿತು. ಆ ಸಿಕ್ಕಿರುವಂಥ ಆಮೆಯನ್ನು ಪುನಃ ಕೆರೆಗೆ ಬಿಡ್ತಾ ಇದ್ದೇನೆ. ಅದು ಇಲ್ಲಿ ಸೆಕೆಗೆ ನೀರಿಗೆ ಬರಲಿಕ್ಕೆ ಪ್ರಯತ್ನ ಬರ್ತಾಯಿತ್ತು. ಹಾಗೆಯನ್ನು ಕ್ರೇನ್ ಕೆಲಸ ಮಾಡುವಾಗ ಅದರ ಕೆಳಗೆ ಅದಕ್ಕೆ ಸಿಗೋದು ಬೇಡ ಅಂತೇಳಿ ಇನ್ನೊಂದು ದೊಡ್ಡ ಕೆರೆಗೆ ತಂದು ಆಮೆಯನ್ನು ಬಿಡ್ತಾ ಇದ್ದೇನೆ.
ವಾವ್, ಸೂಪರಾಗಿ ಉಂಟಲ್ವ ಸ್ನೇಹಿತರೆ. ಕೆರೆಯಿಂದ ಕೆಸರನ್ನು ತೆಗೆಯುವಂತಹ ಈ ಒಂದು ಪ್ರೋಸೆಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೆರೆಯಿಂದ ಕೆಸರನ್ನು ತೆಗೆಯುವುದರಿಂದ ಆಗುವಂತಹ ಒಂದು ಪ್ರಯೋಜನ ಏನು ಅಂತ, ಹಾಗೆಯೇ ಕೆರೆಯಿಂದ ಕೆಸರನ್ನು ತೆಗೆಯುವಂಥ ಸಂಪೂರ್ಣವಾಗಿರುವಂಥ ಮಾಹಿತಿಗಳನ್ನು ಪಡ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.